ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ದೇಹದಾನ ಮಾಡಿದ ಆದರ್ಶ ದಂಪತಿಗಳು ಯಾದಗಿರಿ ಜಿಲ್ಲೆಯ ಮುಂಡರ್ಗಿಯ ಹಣಮಯ್ಯ ನಿಡ್ಜಂತಿ ಮತ್ತು ವಿಜಯಲಕ್ಷ್ಮಿ ಹಾಗೂ ಹೊಸಳ್ಳಿ ಕ್ರಾಸ್ನ ಮಲ್ಲಿಕಾರ್ಜುನ್ ಕಲಾಲ್ ಮತ್ತು ಅಶ್ವಿನಿ ದಂಪತಿಗಳ ಜೊತೆ ಮಾತುಕತೆ, ನಂತರ ಭಾವಗೀತೆ ಕೇಳುವಿರಿ. ಮೊದಲಿಗೆ ಕೇಳಿ ದೇಹದಾನ ಮಾಡಿದ ಆದರ್ಶ ದಂಪತಿಗಳು ಯಾದಗಿರಿ ಜಿಲ್ಲೆಯ ಮುಂಡರ್ಗಿಯ ಹಣಮಯ್ಯ ನಿಡ್ಜಂತಿ ಮತ್ತು ವಿಜಯಲಕ್ಷ್ಮಿ ಹಾಗೂ ಹೊಸಳ್ಳಿ ಕ್ರಾಸ್ನ ಮಲ್ಲಿಕಾರ್ಜುನ್ ಕಲಾಲ್ ಮತ್ತು ಅಶ್ವಿನಿ ದಂಪತಿಗಳ ಜೊತೆ ಮಾತುಕತೆ ನಡೆಸಿಕೊಡುತ್ತಾರೆ ಡಾಕ್ಟರ್ ಸದಾನಂದ್ ಪೆರ್ಲಾ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ವನಿತಾ ವಿಹಾರದಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥ ಇಬ್ಬರು ದಂಪತಿಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ನಿಜಕ್ಕೂ ಇವರು ಆದರ್ಶ ದಂಪತಿಗಳು. ನಾವು ಜೀವಿಸಿದ್ದಾಗ ಸಮಾಜ ಸೇವೆ ಮಾಡುವುದನ್ನು ಕೇಳಿದ್ದೇವೆ, ಆದರೆ ಮರಣದ ನಂತರವೂ ಕೂಡ ಸಮಾಜ ಸೇವೆ ನಮ್ಮಿಂದ ಮಾಡಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಂಥ ಅಪರೂಪದ ದಂಪತಿಗಳಿವರು. ಒಬ್ಬ ವ್ಯಕ್ತಿ ಜೀವಂತವಿದ್ದಾಗ 4 ಜನರಿಗೆ ಪ್ರಯೋಜನಕಾರಿಯಾಗಿ ಬದುಕುವುದು ಒಂದೆಡೆ, ಆದರೆ ಸತ್ತ ಮೇಲೂ ಕೂಡ ತಾನು ಸಮಾಜ ಸೇವೆಗೆ ತನ್ನನ್ನು ಮುಡಿಪಾಗಿ ಇಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ದಂಪತಿಗಳು ದೇಹದಾನ ಮಾಡುವುದರ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಇವರು ನಮ್ಮ ಯಾದಗಿರಿ ತಾಲೂಕಿನ ಮುಂಡರ್ಗಿ ಗ್ರಾಮದ ಸರಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಹಣಮಯ್ಯ ನಿಡ್ಜಂತಿ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ, ಹಾಗೂ ಇನ್ನೊಬ್ಬರು ಯಾದಗಿರಿಯ ಹೊಸಹಳ್ಳಿ ಕ್ರಾಸ್ನ ನಿವಾಸಿಗಳಾದ ಮಲ್ಲಿಕಾರ್ಜುನ ಕಲಾಲ್ ಮತ್ತು ಅವರ ಧರ್ಮಪತ್ನಿ ಅಶ್ವಿನಿ ದಂಪತಿಗಳು. ಈ ಇಬ್ಬರು ದಂಪತಿಗಳು ತಮ್ಮ ದೇಹವನ್ನ ದಾನ ಮಾಡುವುದರ ಮೂಲಕ ನಾಡಿಗೆ ದೊಡ್ಡ ಆದರ್ಶ ದಂಪತಿಗಳಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ದೇಹದಾನ ಮಾಡುವುದರ ಮೂಲಕ ವೈದ್ಯಕೀಯವಾಗಿ ಅಧ್ಯಯನ ಮಾಡಲು ಅನುಕೂಲ ಆಗಲಿ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇವತ್ತು ದೊಡ್ಡ ಸಮಸ್ಯೆ ಅಂದರೆ ಮಾನವ ಶರೀರದ ಕೊರತೆ. ಅಂತಹ ಸಂಶೋಧನೆಗೆ ಅನುಕೂಲ ಆಗಲಿ ಅನ್ನುವುದರ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಿಗೆ ತಮ್ಮ ದೇಹವನ್ನು ದಾನ ಮಾಡಲು ಒಪ್ಪಿಕೊಂಡು ಬಹಳ ದೊಡ್ಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದೀಗ ಅವರು ಇಂಥ ಒಂದು ದೃಢ ನಿರ್ಧಾರ ಕೈಗೊಂಡ ಬಗ್ಗೆ ಅವರ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಮೊದಲಿಗೆ ನಾವು ಮಾತಾಡಿಸೋಣ ಯಾದಗಿರಿ ಜಿಲ್ಲೆಯ ಮುಂಡರ್ಗಿ ಗ್ರಾಮದ ಸರಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಹಣಮಯ್ಯ ನಿಡ್ಜಂತಿ ಅವರೊಡನೆ ಮಾತಾಡೋಣ. ಹಣಮಯ್ಯನವರೇ, ನಮಸ್ಕಾರ. ಸರ್ ನಮಸ್ಕಾರ. ಯಾದಗಿರಿಯ ಈ ಇಬ್ಬರು ದಂಪತಿಗಳು ಕೂಡ ನಮಗೆ ಹೆಮ್ಮೆಯನ್ನು ತಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಿಂದ ಈ ರೀತಿಯ ಒಂದು ನಿರ್ಧಾರ ಕೈಗೊಂಡಿರುವುದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ. ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ದಂಪತಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದ ಸರ್. ಈಗ ನೀವು ದೇಹದಾನ ಮಾಡಬೇಕು ಅನ್ನುವ ನಿರ್ಧಾರವನ್ನ ಯಾಕೆ ಕೈಗೊಂಡ್ರಿ? ಸರ್, ನಮ್ಗೆ ಮುಂಚೆಯಿಂದ ಏನಂತ, ದೇಹ ಮಣ್ಣಲ್ಲಿ ವ್ಯರ್ಥವಾಗುವ ಬದಲು ಈ ಸಮಾಜಕ್ಕೆ ಉಪಯೋಗ ಆಗುತ್ತೆ ಅನ್ನುವಂತ ಒಂದು ವಿಚಾರ ಇದ್ದರೆ ಅದನ್ನ ಮಾಡೋಣ ಅನ್ನುವಂತ ಒಂದು ಮನೋಭಾವನೆ ನಮ್ದು ಸರ್. ಈ ಗೊಡ್ಡು ಸಂಪ್ರದಾಯಗಳಿಗೆ ಕಟ್ಟು ಬಿದ್ದು ದೇಹನ ಮಣ್ಣಲ್ಲಾಗಿಸುವ ಬದಲು ನಾವು ಸಮಾಜಕ್ಕೆ ಉಪಕಾರಿಯಾಗುವಂತ ಒಂದು ಸೇವೆ ಮಾಡ್ಬೋದಲ್ಲ ಅನ್ನುವಂತ ಒಂದು ಆಲೋಚನೆ ನಮ್ಮಲ್ಲಿತ್ತು ಸರ್. ಆ ಕಾರಣಕ್ಕಾಗಿ ಇಂಥ ಒಂದು ದೊಡ್ಡ ನಿರ್ಧಾರ ಕೈಗೊಂಡ್ರಿ ಅಲ್ವಾ? ಹೌದು ಸರ್, ಖಂಡಿತ ಸರ್. ಈಗ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ಒಂದಷ್ಟು ಪ್ರೇರಣೆಯ ಶಕ್ತಿಗಳು ಬೇಕಾಗ್ತದೆ. ಹಣಮಯ್ಯ ಅವರೇ, ನಿಮಗೆ ಈ ರೀತಿಯ ಒಂದು ಸಮಾಜ ಸೇವೆಯ ಕಾರ್ಯಕ್ಕೆ ಪ್ರೇರಣೆಯಾದವರು ಯಾರು? ಸರ್, ಪ್ರೇರಣೆ ಆಗಿರ್ತಕ್ಕಂಥದ್ದು ಹಿನ್ನೆಲೆ ಏನಿದೆ ಅಂತಂದ್ರೆ, ನಾವು ಮೂಲತಃ ಡಿವೈನ್ ಪಾರ್ಕ್ ನ ಒಬ್ಬ ಕಾರ್ಯಕರ್ತ ಸರ್. ಉಡುಪಿ ಹತ್ರ ಸಾಲಿಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಸರ್ ಅದು. ಸ್ವಾಮಿ ವಿವೇಕಾನಂದರನ್ನೇ ಆರಾಧ್ಯ ದೈವ ಅಂತ ತಿಳ್ಕೊಂಡು ಪಾಲನೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಸರ್ ಅದು. ಆ ಸಂಸ್ಥೆ ಮೂಲಕ ಇವತ್ತಿನ ದಿನ ವಿವೇಕ ಜಾಗೃತ ಬಳಗಗಳು ಕರ್ನಾಟಕದಾದ್ಯಂತ ಇದಾವೆ ಸರ್. ಅದರಲ್ಲಿ ನಾವು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿದ್ದೀನಿ. ನಮ್ಮ ಗುರುಗಳ ಒಂದು ಮಾರ್ಗದರ್ಶನ ಅದು ನನಗೆ ಪ್ರೇರಣೆ ಸರ್. ಅವರು ಈ ರೀತಿಯ ಕೆಲಸ ಕಾರ್ಯ ಮಾಡಿ ಅಂತ ನಿಮಗೆ ಪ್ರೇರೇಪಣೆ ಮಾಡಿದ್ರಾ? ಅಲ್ಲ, ಆ ರೀತಿ ಕೆಲಸ ಕಾರ್ಯ ಅಂತಲ್ಲ, ನಾವು ದೇಹದಾನ ಮಾಡುವ ಮೂಲಕನೂ ಕೂಡ ಇಡೀ ಸಮಾಜಕ್ಕೆ ಉಪಕಾರಿ ಆಗಬಹುದು ಅನ್ನುವಂಥದ್ದನ್ನ ಮೊಟ್ಟ ಮೊದಲನೇ ಬಾರಿಗೆ ನಾವು ಅವ್ರ ಮೂಲಕನೇ ಕೇಳಿದ್ದು. ಅದಕ್ಕಾಗಿ ನಮಗದು ಖುಷಿ ಅನ್ಸಿತ್ತು. ನಾವು ಸ್ವಂತ ಆಲೋಚನೆಯನ್ನು ಕೂಡ ಮಾಡಿದ್ವಿ ಸರ್. ಆದ್ರೆ ಪ್ರೇರಣೆ ಮಾತ್ರ ನಮ್ಮ ಗುರುಗಳು ಸರ್. ಈಗ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗಾಗಿ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು, ಎಷ್ಟೆಲ್ಲ ಕಷ್ಟ ತೆಗೆದುಕೊಂಡ್ರು. ನಾವು ನಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಸೇವೆ ಮಾಡೋದು ಸಾಧ್ಯ ಆಗುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಸತ್ತ ಮೇಲೂ ಕೂಡ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆಯಲ್ಲ ಸರ್, ಅದನ್ನ ಕಳ್ಕೊಳ್ಳಿಕ್ ನಾವ್ ಇಷ್ಟೇ ಅಲ್ಲ ಸರ್. ಈಗ ನೀವು ಮೂಲತಃ ಒಬ್ಬ ಶಿಕ್ಷಕರಲ್ವಾ? ಹೌದು ಸರ್. ಯಾವ ಶಾಲೆ ಅದು? ಸರ್, ಯಾದಗಿರಿಯ ಹತ್ತಿರದಲ್ಲೇ ಇರತಕ್ಕಂತ ಮುಂಡ್ರಿಗಿ ಶಾಲೆ ಸರ್. ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಸರ್. ಅಂದ್ರೆ ವೃತ್ತಿಯಲ್ಲಿ ಶಿಕ್ಷಕರು? ಹೌದು ಸರ್. ಜೊತೆಗೆ ಸಾಮಾಜಿಕವಾಗಿ ಕೆಲಸ ಮಾಡುವ ಕಾರ್ಯಕ್ಕಾಗಿ ವಿವೇಕ ಜಾಗೃತ ಬಳಗದ ಸದಸ್ಯರು ಕೂಡ ಹೌದು. ಹೌದು ಸರ್, ಖಂಡಿತ. ಈಗ ಒಂದು ದೇಹ ದಾನ ಮಾಡುವ ಆ ಪ್ರಕ್ರಿಯೆ ನಿಮ್ಗೆ ಗೊತ್ತಿದೆನಾ? ಅದನ್ನು ತಿಳಿದೇ ಒಪ್ಪಿಕೊಂಡಿದ್ದೀರಾ ಅಥವಾ
ಏಕಾಏಕಿ ಇಂಥ ಒಂದು ನಿರ್ಧಾರವನ್ನ ಕೈಗೊಂಡ್ರ ಹೇಗೆ ಅಂತ? ಇಲ್ಲ ಸರ್, ಇದನ್ನ ನಾವು ಸಂಪೂರ್ಣ ತಿಳಿದುಕೊಂಡೇ ನಾವು ಒಪ್ಕೊಂಡಿರೋದು ಸರ್. ಈಗ ದೇಹದಾನ ಅಂತಂದ್ರೆ ನಮ್ಮ ಜೀವ ಹೋದ ನಂತರ ಒಂದು ಹಾಸ್ಪಿಟ್ಲಿಗೆ, ಅದು ನಾವು ರಿಮ್ಸ್ ಹಾಸ್ಪಿಟ್ಲಿಗೆ ಕೊಟ್ಟಿರೋದು ರಾಯಚೂರು, ಅಲ್ಲಿ ಅವ್ರು ಬಂದು ನಮ್ಮ ದೇಹನ ತೊಗೊಂಡೋಗ್ತಾರೆ, ಅದು ಅಧ್ಯಯನಕ್ಕಾಗಿ ಬಳಸ್ತಾರೆ ಅನ್ನುವಂತ ಒಂದು ಮಾಹಿತಿ ನಮಗಿತ್ತು ಸರ್. ಅದಕ್ಕಾಗಿಯೇ ನಾವು ಅದನ್ನ ನಿರ್ಧಾರ ಕೈಗೊಂಡದ್ದು. ಏನು ಏಕಾಏಕಿ ನಿರ್ಧಾರ ಏನಲ್ಲ ಸರ್ ಇದು. ಈಗ ಪ್ರಕ್ರಿಯೆ ಹೇಗಿರ್ತದೆ ಹಣಮಯ್ಯನವರೇ? ಸರ್, ನನಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಜೀವ ಹೋದ ನಂತರ ನಮ್ಮ ಆತ್ಮೀಯರೇ ಅಲ್ಲಿ ಫೋನ್ ಮಾಡಿ ತಿಳಿಸ್ಬೇಕು ಸರ್. ಈ ರೀತಿ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರು ದೇಹ ತ್ಯಾಗ ಆಗಿದೆ, ಅದಕ್ಕಾಗಿ ಅವರು ದೇಹದಾನ ಮಾಡಿದ್ದಕ್ಕಾಗಿ ದೇಹ ತೆಗೆದುಕೊಂಡು ಹೋಗ್ಬೇಕನ್ನಂತ ಫೋನ್ ಮಾಡ್ಬೇಕು ಸರ್. ಅವರು ವೈದ್ಯಕೀಯ ಸಿಬ್ಬಂದಿ ಅವರು ಬರ್ತಾರೆ ಸರ್, ಬಂದು ನಮಗೆ ಸ್ವಲ್ಪ ಅವಕಾಶ ಕೊಟ್ಟು ದೇಹನ ತೆಗೆದುಕೊಂಡು ಹೋಗ್ತಾರೆ ಸರ್. ಓಹೋ, ಅದಕ್ಕೆ ಪೂರ್ವಭಾವಿ ಏನಾದ್ರೂ ತಯಾರಿ ಮಾಡ್ಕೊಳ್ಬೇಕಾಗ್ತದ ಹೇಗೆ? ಸರ್, ಪೂರ್ವಭಾವಿ ತಯಾರಿ ಅಂತಂದ್ರೆ ನೋಡಿ ಸರ್, ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಈ ಮಾಹಿತಿ ಕೊಡಬೇಕು. ಓಹೋ, ಒಪ್ಪಿಗೆ ಸಿಗಬೇಕು. ಒಪ್ಪಿಗೆ ತೆಗೆದುಕೊಳ್ಬೇಕು ಸರ್. ಮೊದಲನೇದಾಗಿ ಫಾರಂ ತುಂಬಬೇಕಾದ್ರೆ ನಾವು ಇಬ್ಬರು ಸಾಕ್ಷಿಗಳನ್ನ ಸೈನ್ ಮಾಡ್ತಿರ್ತೀವಿ ಸರ್ ನಾವು. ಅದು ನಮ್ಮ ಹತ್ತಿರದ ಸಂಬಂಧಿಗಳು. ನಾನ್ ಸೈನ್ ಮಾಡ್ತಿರೋಂಥದ್ದು ನನ್ನ ಧರ್ಮಪತ್ನಿ ಇದೆ ಮತ್ತು ನಮ್ಮ ಅಣ್ಣನ ಮಗ, ಇಬ್ಬರದು ಸೈನ್ ಮಾಡಿಸಿದ್ದೇನೆ ಸರ್. ಈ ರೀತಿಯಾಗಿ ಅವ್ರು ಸೈನ್ ಮಾಡಿಸಿ ತಿಳಿಸಿ ಹೇಳಿದ್ದೀನಿ. ಮತ್ತೆ ಇನ್ನೊಂದೇನು, ಮಾಧ್ಯಮಗಳ ಮೂಲಕ ಎಲ್ಲಾ ಕಡೆನೂ ಕೂಡ ಈ ಮಾಹಿತಿ ಮುಟ್ಟಿದೆ ಸರ್. ಆದ ಕಾರಣ ನನಗೆ ಆ ಮಾಹಿತಿ ಕೊನೆಗೆ ಒಂದು ಆರೋಗ್ಯ ಇಲಾಖೆದವರು ಮುಟ್ಸ್ತಾರೆ ಅನ್ನೋಂಥ ಒಂದು ಭರವಸೆ ಸರ್. ನೀವು ಒಂದು ಮಾತು ಹೇಳಿದ್ರಿ ಹಣಮಯ್ಯನವರೇ, ನಮ್ಮ ಕುಟುಂಬದವರಲ್ಲಿ ಒಪ್ಪಿಗೆ ಪಡಿಬೇಕು, ನನ್ನ ಶ್ರೀಮತಿಯವರಲ್ಲಿ ಒಪ್ಪಿಗೆ ಪಡೆದುಕೊಳ್ಬೇಕು ಅಂತ. ಅವರು ನಿಮ್ಮ ಈ ನಿರ್ಧಾರವನ್ನು ಕೂಡಲೇ ಒಪ್ಪಿಕೊಂಡ್ರ ಅಥವಾ ಒತ್ತಾಯದ ಮೂಲಕ ಒಪ್ಪಿಸಿದ್ರ? ಒತ್ತಾಯದ ಮೂಲಕ ಒಪ್ಪಿಸಿಲ್ಲ ನಾನು. ಅವರು ಏನಂತ ಮುಂಚೆಯಿಂದ ರಾಜ್ಕುಮಾರ್ ಕುಟುಂಬದ ಒಬ್ಬ ಅಭಿಮಾನಿಗಳು ಸರ್. ಪುನೀತ್ ರಾಜ್ಕುಮಾರ್ ಅವರ ಪ್ರಾಣ ತ್ಯಾಗ ಆದ್ಮೇಲೆ 3 ದಿನ ಅವ್ರು ಊಟನೂ ಕೂಡ ಮಾಡಿರ್ಲಾರ್ದಂತ ಒಂದು ಪರಿಸ್ಥಿತಿ ಸರ್ ಕುಟುಂಬದಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಪ್ಕೊಂಡ್ರು ಸರ್, ನಮ್ಮ ನಿರ್ಧಾರವನ್ನ ಸ್ವತಃ ಅವರೇ ಒಪ್ಕೊಂಡ್ರು ಸರ್. ನಿಮ್ ಜೊತೆ ನಾವು ಮಾಡ್ತೀವಿ ಅನ್ನಂತ ಮುಂದೆ ಬಂದ್ರು ಸರ್ ಅವರು, ನಿಮ್ಮ ಶ್ರೀಮತಿಯವರು. ಹೌದು ಸರ್. ಈಗ ನೀವು ಇಂಥ ಒಂದು ನಿರ್ಧಾರ ಕೈಗೊಂಡ್ರಲ್ವಾ, ನಿಮ್ಗೆ ಎಲ್ಲ ದಾಖಲೆ ಪತ್ರಗಳಿಗೆ ಸಹಿ ಹಾಕಿ ಕೊಡುವಾಗ ಮನಸ್ಸಿನಲ್ಲಿ ಏನು ವಿಚಾರ ಹೊಳೆಯಿತು ಅಂತ? ಸರ್, ನನ್ನ ಮನಸ್ಸಿನಲ್ಲಿ ಬರೋದ ಧನ್ಯತಾ ಭಾವನೆ ಬಂತು ಸರ್. ಭಗವಂತ ನನಗೆ ಇಷ್ಟೊಂದು ವಿಚಾರನಾರು ಕೊಟ್ಟಿದೆಯಲ್ಲ ಅಂತ ತಿಳ್ಕೊಂಡು ನನಗೆ ಎಂತ ಒಂದು ಈ ಫೀಲಿಂಗ್ ಆಯ್ತಾ ಅಂತಂದ್ರೆ, ನಾನು ಈ ಕಾರ್ಯ ಮಾಡ್ಲಿಕ್ಕೆ ನನಗೆ ಒಂದು ಮನಸ್ಸಾದ್ರೆ ಬಂತಲ್ಲ ಅನ್ನೋಂತ ಒಂದು ಧನ್ಯ ಭಾವನೆ ಬಂತು ಸರ್. ನಾನು ಬೇರೆ ಯಾವುದೇ ಭಾವನೆ ಇಲ್ಲ ನನ್ನಲ್ಲಿ. ಈ ಹಿಂದೆ ಯಾರಾದ್ರೂ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಊರಲ್ಲಿ ಹೀಗೆ ದೇಹದಾನ ಮಾಡಿದ ಉದಾಹರಣೆ ಅಥವಾ ಹಿನ್ನೆಲೆ ಇದೆನಾ? ಇಲ್ಲ ಇಲ್ಲ, ನನಗೆ ಗೊತ್ತಿಲ್ಲ ಸರ್. ಓಹೋ, ನೀವೇ ಈ ಒಂದು ಪ್ರೇರಣೆ ಪಡೆದು ಮುಂದೆ ಬಂದದ್ದಲ್ವಾ? ಹೌದು ಸರ್. ಅಂದ್ರೆ ನಿಮ್ಮ ಗ್ರಾಮಕ್ಕೆ ನೀವು ಮಾದರಿಯಾಗಿದ್ದೀರಿ ಹಣಮಯ್ಯನವರೇ. ಸರ್, ನಾನ್ ಮಾದರಿ ಆಗ್ಬೇಕನ್ನಂತದಲ್ಲ, ನನ್ನ ಉದ್ದೇಶ ನಾನು ಈಡೇರಿಸ್ಕೊಂಡಿದ್ದೀನಿ ಸರ್. ಅದು ಎಷ್ಟು ಜನ ಮಾದರಿ ಆಗಿ ತಗೊಂತಾರೋ ಅವ್ರು ಸ್ವಂತ ನಿರ್ಧಾರಕ್ಕೆ ಬಿಟ್ಟದ್ದು ಸರ್. ಹಾ, ಅಂದ್ರೆ ಈ ನಿಮ್ಮ ಕೆಲಸ ಕಾರ್ಯದಿಂದ ಇತರರಿಗೆ ಪ್ರೇರಣೆ ಆದ್ರೆ ಅದು ಕೂಡ ಒಂದು ಒಳ್ಳೆಯ ಕೆಲಸ ಅಂತ ಅಲ್ವಾ ನಿಮ್ಮ ಭಾವನೆ? ಖಂಡಿತ ಹೌದು ಸರ್. ಹೌದು ಸರ್. ಈಗ ನಿಮ್ಗೆ ಮಕ್ಕಳೆಷ್ಟು ಮಂದಿ? ಸರ್, ಒಬ್ನು ಗಂಡ್ ಮಗ, ಒಂದು ಹೆಣ್ಮಗು ಸರ್. ಓಹೋಹೋ, ಈಗ ಅವರಿಗೂ ಕೂಡ ಮಾಹಿತಿ ನೀಡಿದ್ದೀರಾ ಇದರ ಬಗ್ಗೆ? ಸರ್, ಚಿಕ್ಕ ಮಕ್ಳಿದಾರೆ ಸರ್. ನನ್ನ ಮಗ 4th ಸ್ಟ್ಯಾಂಡರ್ಡ್ ಮತ್ತೆ ನನ್ನ ಮಗಳು 1ನೇ ತರಗತಿ ಓದ್ತಿದ್ದಾಳೆ ಸರ್. ಈಗ ನೀವು ಗಂಡ ಹೆಂಡತಿ ಈ ಬಗ್ಗೆ ಈ ರೀತಿಯ ಒಂದು ಕೆಲಸವನ್ನ ಮಾಡಿದ್ರಲ್ಲ, ಇದು ಒಳ್ಳೇದೋ ಹೇಗೆ, ಯಾಕಾಗಿ ಮಾಡಬೇಕು, ಹಾಗೇನಾದ್ರೂ ನೀವು ಚರ್ಚೆ ಮಾಡಿದ್ದೇನಾ ನಿಮ್ಮೊಳಗೆ? ಹೌದು ಸರ್, ಆಲೋಚನೆ ಮಾಡಿದ್ದೀವಿ ಸರ್. ಈಗ ದೇಹ ತ್ಯಾಗ ಆದ ನಂತರ ಕೆಲವೊಂದ್ ಕಡೆ ಈಗ ಉಳ್ಲಿಕ್ಕೆ ಜಾಗ ಇಲ್ಲ, ಸಾಕಷ್ಟು ಶವ ಸಂಸ್ಕಾರಗಳಿಗೆ ಹೋಗಿದ್ದೀವಿ ಸರ್. ಅಲ್ಲಿ ಮಣ್ಣನ್ನು ಅಗೆಯುವಾಗ ಬೇರೆ ಶವದ ಒಂದು ಎಲುಬುಗಳು ಅವೆಲ್ಲ ಸಿಕ್ಕಿ ಬಿಡ್ತೇವೆ. ಅವನ್ನೆಲ್ಲ ಪಕ್ಕಕ್ಕೆ ತೆಗೆದು ಮತ್ತೆ ಅಲ್ಲಿ ಇನ್ನೊಂದು ಹೆಣನ ಹೂಳ್ತಾರೆ ಸರ್. ಇಂಥವೆಲ್ಲ ಕಣ್ಣಾರ ಕಂಡಿದ್ದೀವಿ ನಾವು. ಅಂದ್ರೆ ಹೆಣ ಹೂಳಲು ಜಾಗ ಇಲ್ಲದ ಒಂದು ಪರಿಸ್ಥಿತಿ ಇದೆ ಅಂತ ನೀವು ಹೇಳೋದು ಅಲ್ವಾ? ಹೌದು ಸರ್, ಹೌದು. ಅಂದ್ರೆ ನಿಮ್ಮ ಕುಟುಂಬಕ್ಕೆ ಒಬ್ಬ ಸಿನಿಮಾ ನಟ ತುಂಬಾ ಪ್ರೇರಣೆ ಆಗಿದ್ದಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅಲ್ವಾ ಹಣಮಯ್ಯನವರೇ? ಹೌದು ಸರ್, ಸತ್ಯ ಸರ್. ಅವ್ರ ನಟ ಅನ್ನೋದಕ್ಕಿಂತ ಹೆಚ್ಚಿಗಾಗಿ ಸರ್ ಎಂತ ಸಾಮಾಜಿಕ ಕಾರ್ಯ ಇತ್ತು ಸರ್. ಆ ಕಾರ್ಯಕ್ಕಾಗಿ ಖಂಡಿತ ನಮ್ಮಲ್ಲಿ ಈ ಭಾವನೆ ಹುಟ್ಲೇಬೇಕು ಸರ್. ಈಗ ನೀವು ಏನೋ ನಿಮ್ಮ ಶ್ರೀಮತಿಯನ್ನು ಒಪ್ಪಿಸಿದ್ರಪ್ಪ, ಆದ್ರೆ ಶ್ರೀಮತಿಯ ಮನೆಯವರು, ಅವರ ತಂದೆ ತಾಯಿ ಅವರೆಲ್ಲ ಈ ಒಂದು ನಿರ್ಧಾರಕ್ಕೆ ಅನುವು ಮಾಡಿಕೊಟ್ರ ಅಥವಾ ಏನಾದ್ರೂ ಅಡ್ಡಿಯನ್ನ ಹೇಳಿದ್ರೆ ಹೇಗೆ ಅಂತ? ಸರ್, ಅನುವು ಮಾಡಿ ಕೊಡುವಂತದಂದ್ರೆ ಏನಂದ್ರೆ ಅವ್ರೆಲ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿವಿ ಸರ್. ನಾವು ಸ್ವತಃ ನಿರ್ಧಾರ ತೆಗೆದುಕೊಂಡಿದ್ದೇವೆ ಸರ್. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಮುಂಚೆ ಸರ್ ಯಾವುದೇ ಧರ್ಮದ ಕಾರ್ಯಗಳಿಗಾಗಿ, ಸಾಮಾಜಿಕ ಕಾರ್ಯಗಳಿಗಾಗಿ ನಾವು ಏನೇ ತಿಳಿಸಲಾರದೆ ಮಾಡಿದಾರಲ್ಲ ಸರ್, ಅದು ನಮಗೆ ಭಾರಿ ಪ್ರಭಾವ ಬೀರಿದೆ ಸರ್. ಹೌದು, ಜೀವಂತ ಇದ್ದಾಗ ಗೊತ್ತಾಗ್ಲಿಲ್ಲ, ಅವರ ಮರಣ ನಂತರ ನಮಗೆಲ್ಲ ಅವರ ಒಂದು ಸಾಧನೆ ಅಥವಾ ಅವರ ಒಂದು ಕೊಡುಗೆ ನಮಗೆ ಕಂಡುಬರುತ್ತದೆ. ಹೌದು ಸರ್, ಅದು ನಮಗೆ ಬಹಳ ಪ್ರೇರಣೆ ಆಯ್ತು ಸರ್. ಈ ಸಣ್ಣ ಪುಟ್ಟ ಏನೇ ಕೊಟ್ಟರು ಕೂಡ ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬಿಡ್ತಕ್ಕಂತ ಸಮಾಜದಲ್ಲಿ
ಕೋಟ್ಯಾಂತರ ರೂಪಾಯಿ ಪರರಿಗೆ ಕೊಟ್ಟು ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂತ ಒಂದು ಮನಸ್ಥಿತಿ ಏನಿದೆಯಲ್ಲ ಸರ್, ಅದು ನಿಜವಾಗ್ಲೂ ಕೂಡ ಸಲ್ಯೂಟ್ ಸರ್ ಅದಕ್ಕೆ. ಭಿನ್ನವಾಗಿ ಅವರು ನಡೆದುಕೊಂಡಿದ್ದಾರೆ, ಅದೇ ಪ್ರೇರಣೆ ಅಲ್ವಾ? ಹೌದು ಸರ್. ಈಗ ವಿಜಯಲಕ್ಷ್ಮಿ ನಿಮ್ಮ ಜೊತೆ ಇದ್ದಾರಾ? ಹಾ ಸರ್. ಅವರಿಗೂ ಕೊಡಿ, ಅವರಲ್ಲೂ ಮಾತಾಡೋಣ. ವಿಜಯಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ ಸರ್. ವಿಜಯಲಕ್ಷ್ಮಿ ಅವರೇ, ನೀವು ಏನು ಗೃಹಿಣಿಯೋ ಅಥವಾ ಉದ್ಯೋಗದಲ್ಲಿದ್ದೀರಾ? ನಾವು ಗೃಹಿಣಿ ಇದ್ದೇವೆ ಸರ್. ಈಗ ಮಾಸ್ಟ್ರು ಒಂದು ದೊಡ್ಡ ನಿರ್ಣಯವನ್ನ ಕೈಗೊಂಡ್ರು. ಈಗ ಅವರ ಜೊತೆ ನೀವು ಕೂಡ ಕೈ ಜೋಡಿಸಿಕೊಂಡಿದ್ದೀರಿ, ದೇಹದಾನ ಮಾಡುವಂಥ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಂಡಿದ್ದೀರಿ. ಏನ್ ಅನಿಸ್ತಾ ಇದೆ ನಿಮಗೆ? ನಮ್ಗೇನಿಲ್ಲ, ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿವಪ್ಪ ಅಂತ ಮನಸ್ಸಿಗೆ ಸ್ವಲ್ಪ ಸಂತೋಷ. ಜೀವಂತ ಇದ್ದಾಗ ಮಾಡುವ ಸೇವೆ ಒಂದು ಕಡೆ ಆದ್ರೆ, ಮರಣಾನಂತರ ಕೂಡ ಇಂಥ ಒಂದು ಸೇವೆ ಮಾಡಿದೆ ಅನ್ನುವ ಧನ್ಯತಾ ಭಾವನೆ ನಿಮ್ಮದಲ್ವಾ? ಹೌದ್ರಿ. ಈ ರೀತಿಯ ನಿರ್ಧಾರ ಕೈಗೊಂಡಾಗ ನಿಮ್ಗೆ ಅಂಜಿಕೆ, ಅಳುಕು ಏನು ಆಗ್ಲಿಲ್ವಾ ವಿಜಯಲಕ್ಷ್ಮಿ ಅವರೇ? ಏನು ಆಗಿಲ್ರಿ ಸರ್. ಯಾಕೆ? ನಮ್ಮ ಮನಸ್ಸಲ್ಲೇ ಇತ್ತು ರೀ ಸರ್, ಏನಾರು ಒಂದು ಮಾಡೋಣಪ್ಪ, ನಮ್ ದೇಹ ಹೀಗೆ ಮಣ್ಣಲ್ಲೇ ಹೋಗೋದು ಬೇಡ, ಇನ್ನೊಬ್ರಿಗೆ ಉಪಯೋಗ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇತ್ರಿ ಮನಸ್ಸಲ್ಲಿ. ಹಂಗಾಗಿ ನಮ್ ಭಯ ಏನು ಆಗಿಲ್ರಿ. ವೈದ್ಯಕೀಯ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಅನುಕೂಲ ಆಗ್ಲಿ ಅಂತ ಅಲ್ವಾ ನೀವು ಮಾಡಿರೋದು? ಹಾ ಹೌದ್ರಿ. ಇವತ್ತು ವೈದ್ಯಕೀಯ ಆಸ್ಪತ್ರೆ ಅಥವಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುವವರಿಗೆ ಒಂದು ಮಾನವ ಶರೀರದ ಕೊರತೆಯನ್ನ ಎಲ್ಲೆಡೆ ಕಾಣ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ನೀವು ಈ ರೀತಿಯ ನಿರ್ಧಾರ ಕೈಗೊಂಡ್ರಿ ಅಲ್ವಾ? ಹಾ ಹೌದ್ರಿ. ನಿಮಗೆ ಯಾರಾದ್ರೂ ಅಂದಿಲ್ವಾ ನೀವು ಯಾಕೆ ಈ ರೀತಿಯ ನಿರ್ಧಾರ ಕೈಗೊಳ್ತೀರಿ, ಇದು ಬಹಳ ದೃಢ ನಿರ್ಧಾರ, ಒಂದು ರೀತಿಯ ಕಟು ನಿರ್ಧಾರ ಅಂತ ಹೇಳಿಲ್ವಾ ಯಾರಾದ್ರೂ ವಿಜಯಲಕ್ಷ್ಮಿ ಅವರೇ? ಇಲ್ಲ ರೀ, ಯಾರು ಹೇಳಿಲ್ರಿ. ಗಂಡ ಹೆಂಡತಿಯ ಆ ಒಂದು ತೀರ್ಮಾನವೇ ಅಂತಿಮ ಅಲ್ವಾ? ಹಾ ಹೌದ್ರಿ. ಯಾರಾದ್ರೂ ಇಂಥ ಒಂದು ನಿರ್ಧಾರ ಮಾಡುವಾಗ ಅಥವಾ ಸಹಿ ಹಾಕುವಾಗ ಅಥವಾ ದಾಖಲೆ ಪತ್ರಗಳಿಗೆ ಒಪ್ಪಿಗೆ ಕೊಡುವಾಗ ಒತ್ತಾಯದಿಂದ ಏನಾದ್ರೂ ಸಹಿ ಹಾಕ್ಬೇಕಾಗಿ ಬಂತ, ಹೇಗೆ? ಏನಿಲ್ರಿ, ನಮ್ ಸ್ವಯಂ ಪ್ರೇರಣೆಯಿಂದ ನಾವು ಸಹಿ ಮಾಡಿದ್ದೇವೆ. ಸಹಿ ಮಾಡುವಾಗ ನಿಮಗೊಂದು ಧನ್ಯತಾ ಭಾವ ಮೂಡಿರ್ಬೇಕಲ್ವಾ ವಿಜಯಲಕ್ಷ್ಮಿ ಅವರೇ? ಹೌದ್ರಿ, ಖಂಡಿತ. ವಿಜಯಲಕ್ಷ್ಮಿ ಅವರೇ, ನೀವು ಎಲ್ಲಿಯವರು ಮೂಲತಃ? ಯಾದಗಿರಿಯವರ ಅಥವಾ ಪಕ್ಕದ ಹಳ್ಳಿಯವರ, ಹೇಗೆ? ಅವ್ರ ಮನೆ ರಾಯಚೂರ್ರಿ, ಗಂಡನ ಮನೆ ಯಾದಗಿರಿ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ವಿಜಯಲಕ್ಷ್ಮಿ ಅವರೇ? ನಮ್ದು 10 ವರ್ಷ ಆಯ್ತ್ರಿ. ಹಾ, ಒಬ್ಳು ಹೆಣ್ಣು ಮಗಳು ಗಂಡನ ನಿರ್ಧಾರಕ್ಕೆ ಸಾಥ್ ಕೊಡುವುದು ಅಂದ್ರೆ ಅದು ದೊಡ್ಡ ಒಂದು ಹೆಜ್ಜೆ. ಅದರಲ್ಲೂ ನಮ್ಮ ದೇಹದಾನದಂತ ಕಾರ್ಯ ಏನಿದೆ ಅಲ್ಲ, ಇದು ಬಹಳ ದೊಡ್ಡ ದಾನ. ಹಾ ಹೌದು. ಈಗ ಊರಲ್ಲಿ ನಿಮ್ಗೆ ದೇಹದಾನ ಮಾಡಿದ ಮೇಲೆ ಪ್ರತಿಕ್ರಿಯೆಗಳೆಲ್ಲ ಹೇಗೆ ಬಂದವು? ಏನ್ ಅಂದಿಲ್ರಿ, ಬಹಳ ಒಳ್ಳೆ ಕಾರ್ಯ ಅಂತ ಹೇಳಿದ್ರು ಎಲ್ಲಾರು. ಕೆಲವೊಮ್ಮೆ ಏನಾಗ್ತದೆ, ಎದುರಿಗೆ ಹೇಳ್ತಾರೆ, ಆಮೇಲೆ ಹಿಂದಿನಿಂದ ಇವರಿಗೆ ಏನಾಗಿದೆಪ್ಪ ಅಂತ ಕೇಳುವವರು ಕೂಡ ಇರ್ತದೆ, ಅಂತ ಪ್ರಮೇಯ ಕೂಡ ಇರ್ತದೆ. ಹಾಗೇನು ಬಂದಿಲ್ವಾ? ಅಂತಹ ಪರಿಸ್ಥಿತಿಯನ್ನ ಎದುರಿಸುವಂತೆ ಆಗಿದೆ, ಹೇಗೆ? ಇಲ್ಲ ರೀ, ಯಾರು ಹೇಳಿಲ್ರಿ. ನಿಮ್ಮ ಮನೆಯವರು ಒಮ್ಮೆಲೆ ಈ ರೀತಿಯ ಒಂದು ನಿರ್ಧಾರ ಕೈಗೊಳ್ಳೋಣ ಅಂತ ನಿಮ್ಮಲ್ಲಿ ಚರ್ಚೆ ಮಾಡಿದಾಗ ನೀವೇನಾದ್ರೂ ಅಂಜಿಕೆ ಅಥವಾ ಅಳುಕನ್ನ ವ್ಯಕ್ತಪಡಿಸಿದ್ರೆ ಹೇಗೆ? ಏನಿಲ್ರಿ, ಅಂಜಿಕಿಲ್ಲ, ಭಯ ಇಲ್ರಿ. ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಅಲ್ಲಪ್ಪ ಅನ್ನೋ ಒಂದು ಭಾವನೆ ಮನಸ್ಸಲ್ಲಿ ಬಂತ್ರಿ. ಅಲ್ಲ, ನೀವು ಪುನೀತ್ ರಾಜ್ಕುಮಾರ್ ಅವರ ಒಂದು ಘಟನೆಯಿಂದ ಬಹಳಷ್ಟು ಪ್ರೇರಣೆ ಹೊಂದಿ ಈ ರೀತಿಯ ನಿರ್ಧಾರ ಕೈಗೊಂಡಿದ್ದೇವೆ ಅಂತ ನಾವು ಕೇಳಿದ್ದೇವೆ, ಹೌದಾ? ಹಾ ಹೌದ್ರಿ. ಯಾವ ರೀತಿಯಲ್ಲಿ ಪ್ರೇರಣೆ? ನಾವು ಚಿಕ್ಕವರಿಂದ ನಮ್ ತಂದೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ, ಹಾಗಾಗಿ ನಮ್ಗ ಚಿಕ್ಕ ವಯಸ್ಸಿಂದಾನೇ ಎಲ್ಲಾ ನೋಡ್ಕೊಂತ ಬಂದಿರಿ. ಅವ್ರ ಫಿಲ್ಮ್ ಎಲ್ಲಷ್ಟು, ಅವ್ರ ಕೆಲಸ ಕಾರ್ಯ ಎಲ್ಲಾನು ಗೊತ್ತಿತ್ರಿ. ಹಾಗಾಗಿ ಅಭಿಮಾನ ಜಾಸ್ತಿ ರೀ. ಆ ಒಂದು ಅಭಿಮಾನದ ಪ್ರತಿರೂಪವಾಗಿ ಈ ರೀತಿಯ ಒಂದು ಸಮಾಜ ಸೇವೆಗೆ ಮುಂದಾಗಿದ್ದು ಅಲ್ವಾ? ಹಾ ಹೌದ್ರಿ. ಈಗ ನಮ್ಮ ಸಮಾಜದಲ್ಲಿ ಅದೆಷ್ಟೋ ಜನ ಇದ್ದಾರೆ ವಿಜಯಲಕ್ಷ್ಮಿ ಅವರೇ. ಹಣಮಯ್ಯ ನಿಡ್ಜಂತಿ ಮತ್ತು ವಿಜಯಲಕ್ಷ್ಮಿಯವರಾಗಿ ಎಲ್ಲರೂ ಮಾಡೋದಿಲ್ಲ, ಯಾಕಂದ್ರೆ ಅಂತ ನಿರ್ಧಾರ ಕೈಗೊಳ್ಳೋದಿಲ್ಲ. ಅಂಥವರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಏನ್ ಹೇಳೋದಿಲ್ರಿ, ಅವರು ಸ್ವಯಂ ಪ್ರೇರಿತವಾಗಿ ಸಮಾಜಕ್ಕೆ ಏನಾರ ಒಂದಿಷ್ಟು ಮಾಡೋದು ಬಹಳ ಒಳ್ಳೇದಂತ ನನಗೆ ಅನಿಸ್ತದ್ರಿ. ಬೇರೆಯವರು ಒತ್ತಾಯದಿಂದ ಮಾಡೋದಲ್ರಿ, ತಮ್ಮ ಸ್ವಂತದಿಂದ ಬರ್ಬೇಕು. ಹೌದಪ್ಪ, ನಮ್ ಸಮಾಜಕ್ಕೆ ನಾವು ಏನಾರ ಒಂದು ಮಾಡ್ಬೇಕಲ್ಲ, ಅವ್ರ ಅಷ್ಟೊಂದು ಮಾಡ್ಯಾರಲ್ರಿ, ನಾವ್ ಒಂದಿಷ್ಟು ಚೂರಾದ ಮಾಡ್ಬೇಕಲ್ಲ ಅನ್ನೋದು ಬರ್ಬೇಕ್ರಿ ಭಾವನೆ, ಎಲ್ಲರ ಹತ್ರ ಬರ್ಬೇಕು. ಇಡೀ ಸಮಾಜಕ್ಕೆ ಒಂದು ದೊಡ್ಡ ಕಾಣಿಕೆ ಅಂತ ಇದು ಅನಿಸೋದಿಲ್ವಾ? ನಮಗೆ ದೊಡ್ಡದ ಅನ್ಸ್ತಾ ಇಲ್ರಿ, ಇದು ಬಹಳ ಚಿಕ್ಕದ್ರಿ. ವಿಜಯಲಕ್ಷ್ಮಿ ಅವರೇ, ನೀವು ಎಷ್ಟು ಓದಿದ್ದೀರಿ? D.Ed and BA ಕಂಪ್ಲೀಟ್ ಆಗಿದ್ದಾರೆ. ಹೋ, ಅದಕ್ಕೆ ಇಷ್ಟು ಚಂದ ನೀವು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀರಿ. ನಮ್ಮ ಇಡೀ ರಾಜ್ಯದ ಕೇಳುಗರು ನಿಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. ದೇಹದಾನ ಮಾಡಿದ ಆ ದಂಪತಿಗಳು ನೀವು ನೋಡಿ. ಏನಿಲ್ರಿ, ನಾವು ಸ್ವಾಮಿ ವಿವೇಕಾನಂದ ಬಳಗದವ್ರಿ ಸದಸ್ಯರೇ. ನಾವು ದೇಹದಾನ ಮಾಡೋದು ಇದ್ರ ಬಗ್ಗೆ ಎಲ್ಲ ನಾವು ಕೇಳಿದಿವ್ರಿ ಎಲ್ಲ. ಹಾಗೆ ಪುನೀತ್ ಅವರ ಅಭಿಮಾನಿ. ಅಂದ್ರೆ ನಮ್ಮ ನಾಡಿನ ಜನ ಕೂಡ ಈ ರೀತಿ ರಾಷ್ಟ್ರಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಳ್ಬೇಕು ಅಲ್ವಾ? ಹೌದ್ರಿ. ತುಂಬಾ ಧನ್ಯವಾದ ವಿಜಯಲಕ್ಷ್ಮಿ ಅವರೇ. ಹಣಮಯ್ಯ ಅವರಿಗೆ ಕೊಡ್ರಿ. ಸರ್ ಹೇಳಿ ಸರ್. ಹಣಮಯ್ಯನವರೇ, ವಿಜಯಲಕ್ಷ್ಮಿಯವರು ಕೂಡ ನಿಮ್ಮ ಹಾಗೆ ಬಹಳ ಉತ್ತಮ ವಿಚಾರಗಳನ್ನ ಹಂಚಿಕೊಂಡ್ರು. ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಕಳಕಳಿಯ ಮನವಿ ಏನು?
ದೇಹದಾನ ಮಾಡಿದ ಅಪೂರ್ವ ದಂಪತಿಗಳು, ಆದರ್ಶ ದಂಪತಿಗಳು ನೀವು. ನಾ ಹೇಳುವುದಿಷ್ಟೇ ಸರ್, ಸಮಾಜಕ್ಕಾಗಿ ಇಡೀ ಸಮಾಜದ ಎಲ್ಲಾ ಸಂಬಂಧಿಕರ, ಎಲ್ಲಾ ಗೆಳೆಯರ, ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ ಆಗಲ್ಲ. ಸಮಾಜದ ಒಳಿತಿಗಾಗಿ ಏನಾದ್ರೂ ಕೊಡುಗೆ ಕೊಡ್ಬೇಕಾದ್ರೆ ಸ್ವತಃ ನಿರ್ಧಾರಗಳನ್ನು ಮಾಡಬೇಕು. ಸ್ವಂತ ನಿರ್ಧಾರದೊಂದಿಗೆ ಸಮಾಜ ಸೇವೆ ಅಲ್ವಾ? ಹೌದು ಹೌದು, ಖಂಡಿತ. ಒತ್ತಾಯಕ್ಕೆ ಮಾಡಿದೋ ಅಥವಾ ಯಾರದೋ ಒಂದು ಪ್ರೇರಣೆಯಿಂದಲೋ ಅಥವಾ ಯಾರನ್ನೋ ಖುಷಿಪಡಿಸಲಿಕ್ಕೆ ಅಲ್ಲ. ಅಲ್ಲ, ಖಂಡಿತ ಅಲ್ಲ ಸರ್. ತುಂಬಾ ಒಳ್ಳೆಯದು ಹನುಮಯ್ಯನವರೇ. ತಾವು ಮತ್ತು ತಮ್ಮ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಸೇರಿ ದೇಹದಾನವನ್ನ ಮಾಡಿದಿರಿ. ನಿಜಕ್ಕೂ ಇದು ಜನ ಮೆಚ್ಚುವ ಕೆಲಸ. ಜೀವಂತ ಇದ್ದಾಗ್ಲೂ ಕೂಡ ನೀವು ವಿವೇಕ ಜಾಗೃತ ಬಳಗದ ಮೂಲಕ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದೀಗ ಮರಣಾನಂತರ ಕೂಡ ನಮ್ಮ ದೇಹ ಮಣ್ಣಲ್ಲಿ ಮಣ್ಣಾಗುವುದು ಬೇಡ, ಸಮಾಜ ಸೇವೆಗೆ ಸಿಗಲಿ ಅಂತ ಒಂದು ಒಳ್ಳೆಯ ದೃಷ್ಟಿಯಿಂದ ನಿಮ್ಮ ದೇಹವನ್ನ ದಾನ ಮಾಡಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ಇಂತಹ ನಿರ್ಧಾರ ಕೈಗೊಂಡ ಆದರ್ಶ ದಂಪತಿಗಳಿಗೆ ಹೃತ್ಪೂರ್ವಕ ನಮನಗಳು, ಧನ್ಯವಾದ. ನಮಸ್ಕಾರ ಸರ್. ಇದೀಗ ನಮ್ಮೊಂದಿಗೆ ಯಾದಗಿರಿ ಹೊಸಹಳ್ಳಿ ಕ್ರಾಸ್ನ ನಿವಾಸಿಗಳಾದ ಮಲ್ಲಿಕಾರ್ಜುನ್ ಕಲಾಲ್ ಮತ್ತು ಅವರ ಧರ್ಮಪತ್ನಿ ಅಶ್ವಿನಿಯವರಿದ್ದಾರೆ. ಮಲ್ಲಿಕಾರ್ಜುನ್ ಕಲಾಲ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಕಲಾಲ್ ಅವರೇ, ಬಹಳ ದೊಡ್ಡ ನಿರ್ಧಾರ ಕೈಗೊಂಡ್ರಿ, ದೇಹದಾನ ಮಾಡುವಂಥದ್ದು. ಹೌದು ಸರ್. ಯಾಕೋ ಈ ರೀತಿಯ ಒಂದು ನಿರ್ಧಾರ ನಿಮ್ಮ ಕಡೆಯಿಂದ ಬಂತು ಅಂತ ತಿಳಿದಾಗ್ಲೇ ಆಶ್ಚರ್ಯ ಆಯ್ತು. ಈಗ ದೇಶಕ್ಕಾಗಿ ಎಷ್ಟೋ ಮಹಾನ್ ಸಂತರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಸರ್. ಅದರಷ್ಟೊಂದಿಲ್ಲ ಸರ್. ಈ ರೀತಿಯ ನಿರ್ಧಾರ ನಿಮ್ಮದೇನಾ ಅಥವಾ ಯಾರಾದ್ರೂ ಪ್ರೇರಣೆ ಇದೆನಾ ನಿಮ್ಮ ಹಿಂದೆ? ಹಾ ಸರ್, ಪ್ರೇರಣೆ ನೀವು ನೋಡ್ರಿ, ಸಂತರಲ್ಲಿ ಸ್ವಾಮಿ ವಿವೇಕಾನಂದರನ್ನು ಶ್ರೇಷ್ಠವಾಗಿ ನಾವು ಕಾಣ್ತೀವಿ ಸರ್. ಅವರ ಒಂದು ಪ್ರೇರಣೆ. ಹಾ, ಸ್ವಾಮಿ ವಿವೇಕಾನಂದರ ಒಂದು ಆದರ್ಶಗಳಿಗೆ ಮಾರು ಹೋಗಿದ್ದೀರಿ ಅಂತಾಯ್ತು. ಮಲ್ಲಿಕಾರ್ಜುನ್, ನೀವು ಈ ರೀತಿಯ ನಿರ್ಧಾರ ಕೈಗೊಳ್ಳಬೇಕಾದ್ರೆ ಅದಕ್ಕೆ ಪೂರ್ವ ತಯಾರಿ ಹೇಗೆ ಮಾಡಿದ್ರಿ ಅಂತ, ಯಾರ್ಯಾರನ್ನು ಒಪ್ಪಿಸ್ಬೇಕಾಯ್ತು, ಹೇಗೆ ಮತ್ತು ಯಾರ್ಯಾರಲ್ಲಿ ಮಾತಾಡಬೇಕಾಯ್ತು, ಸ್ವಲ್ಪ ಹೇಳ್ತೀರಾ? ಸರ್, ಈ ದೇಶಕ್ಕಾಗಿ ನಾವು ನಮ್ಮದಾದ ಒಂದು ಕೊಡುಗೆ ಕೊಡ್ಬೇಕಂತ ಆಸೆ ಸರ್. ಅಲ್ಲ, ನೀವು ದೇಹದಾನ ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಪ್ರಕ್ರಿಯೆಗಳಿರ್ತವೆ. ದಾಖಲೆ ಪತ್ರಗಳನ್ನು ಸಿದ್ಧಪಡಿಸುವುದು, ಸಂಬಂಧಪಟ್ಟವರನ್ನು ಕೇಳುವುದು, ಅದೆಲ್ಲ ಯಾವ ಹಂತದಲ್ಲಿ ಹೇಗೆ ಮಾಡಿದ್ರಿ, ಸ್ವಲ್ಪ ಹೇಳಿ. ಅಪ್ಲಿಕೇಶನ್ ಫಾರ್ಮ್ ಇರ್ತಕ್ಕಂಥ ಡೀಟೇಲ್ಸ್ ಕೊಟ್ಟಿದ್ದಾರೆ ಸರ್. ರಾಯಚೂರು ಮೆಡಿಕಲ್ ಕಾಲೇಜ್ ಸರ್, ರಿಮ್ಸ್. ನಿಮ್ಮ ಕುಟುಂಬದವರಿಗೆಲ್ಲ ನೀವು ಮಾತುಕತೆ ಮಾಡಿದ್ದೀರಾ ಹೇಗೆ? ಹಾ ಸರ್, ಮಾಡಿದ್ವಿ. ಯಾರ್ಯಾರಲ್ಲಿ ಹೇಗೆ ಮಾಡಿದ್ರಿ? ಯಾಕಂದ್ರೆ ನೀವು ಒಪ್ಪಿದ್ರೆ ಸಾಲದು, ನಿಮ್ಮ ಶ್ರೀಮತಿ ಅಶ್ವಿನಿಯವರು ಕೂಡ ಒಪ್ಪಿದ್ದಾರೆ ಅಲ್ವಾ? ಹೇಗೆ ಮಾಡಿದ್ರಿ ಸರ್? ಈಗ ತಾಯಿ ತಂದೆ ಅವರಿಗೆಲ್ಲ ಒಪ್ಪಿದೆ ಸರ್. ಏನಂದ್ರು ಅವರು ಇಂಥ ನಿರ್ಧಾರವನ್ನ ಕೈಗೊಳ್ಬೇಕು ಅಂತ ತಾವು ಪ್ರಸ್ತಾಪ ಮಂಡಿಸಿದಾಗ? ಅವರು ಒಳ್ಳೆ ಒಂದು ಕೈಗೆ ಅಂತಂದಾರೆ. ನಿಮ್ಮ ನಿರ್ಧಾರಕ್ಕೇನು ಅಡ್ಡಿ ಬರ್ಲಿಲ್ವ ಅವರು? ಇಲ್ಲ ಸರ್, ಇಲ್ಲ. ಈಗ ನೀವು ನಿಮ್ಮ ಶ್ರೀಮತಿ ಅಶ್ವಿನಿ ಅವರಿಗೆ ಹೇಗೆ ಒಪ್ಪಿಸಿದ್ರಿ? ಅವ್ರು ಸರ್, ಈಗ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾಮಾಜಿಕ ಕಾಳಜಿ ಅವ್ರದ್ದು ಮತ್ತು ಈ ಸಮಾಜಕ್ಕೆ ಕೊಟ್ಟಂತ ಸಿನಿಮಾಗಳು ಅವರಿಂದ ಪ್ರೇರಣೆಗೊಂಡ್ರೆ ಅವರು. ಹಾಗಾಗಿ ಅವ್ರಿಗೆ ಬಹಳ ಇಷ್ಟ ಸರ್. ಅಂದ್ರೆ ನಿಮಗೆ ಒಬ್ಬ ಕಲಾವಿದನಾಗಿ ಮತ್ತು ಒಬ್ಬ ಆದರ್ಶ ಯುವಕನು ಮಾಡಿದ ಸಮಾಜ ಸೇವೆಯಿಂದ ಪ್ರೇರಿತರಾಗಿದ್ದು ಅಲ್ವಾ? ಹೌದು ಸರ್, ಹೌದು. ನೀವು ಕೂಡ ವಿವೇಕ ಜಾಗೃತ ಬಳಗದ ಸದಸ್ಯರ ಹೇಗೆ? ಹೌದು ಸರ್, ಹೌದು. ಓಹೋ, ಆದ ಕಾರಣ ಈ ಒಂದು ಜಾಗೃತ ಬಳಗದ ಪ್ರೇರಣೆ ಕೂಡ ಇದೆ ಅಂತ ಆಯ್ತಲ್ವಾ? ಹೌದು ಸರ್, ಹೌದು. ಮಲ್ಲಿಕಾರ್ಜುನ್ ಕಲಾಲ್ ಅವರೇ, ನಿಮ್ಗೆ ಎಷ್ಟು ಮಕ್ಕಳು? ಸರ್, ನಮ್ಮ ಮದುವೆಯಾಗಿ 3 ವರ್ಷ ಆಯ್ತು ಸರ್. ಇನ್ನೂ ಇಲ್ಲ ಸರ್. ಈಗ ನೀವು ಯುವಕರಿದ್ದಾಗಲೇ ಈ ರೀತಿಯ ಒಂದು ನಿರ್ಧಾರವನ್ನ ಕೈಗೊಂಡಿದ್ರಿ. ಬಹಳ ಉತ್ತಮವಾಗಿರ್ತಕ್ಕಂಥ ನಿರ್ಧಾರ. ನಿಮಗೆ ಬಹಳ ಸಣ್ಣದಂತ ಕಂಡ್ರು ಕೂಡ ನಾಡಿನ ಜನತೆಯ ಮುಂದೆ ಇದೊಂದು ದೊಡ್ಡ ನಿರ್ಧಾರ. ಗಂಡ ಹೆಂಡತಿ ಜೊತೆಯಾಗಿ ಜೀವಿಸುವುದು, ಬಾಳ್ವೆ ನಡೆಸುವುದು ಇದೆ. ಆದ್ರೆ ಸತ್ತ ಮೇಲೆ ಕೂಡ ಒಂದು ಸಮಾಜ ಸೇವೆಗೆ ನಾವಿಬ್ರು ಸಿಗಬೇಕು ಅನ್ನುವ ಒಂದು ನಿಮ್ಮ ಈ ನಿರ್ಧಾರ ಇದೆಯಲ್ಲ, ಇದು ಒಂದು ದೊಡ್ಡ ನಿರ್ಧಾರವೇ ಅಲ್ವಾ? ಹೌದು. ಈಗ ಅಶ್ವಿನಿ ನಿಮ್ಮ ಜೊತೆ ಇದ್ದಾರಾ? ಇದ್ದಾರೆ ಸರ್. ಅಶ್ವಿನಿ ಅವರೇ, ನಮಸ್ಕಾರ. ನಮಸ್ತೆ ಸರ್. ಮಲ್ಲಿಕಾರ್ಜುನ್ ಕಲಾಲ್ ಅವರ ಶ್ರೀಮತಿಯಾಗಿ ನೀವು ದೊಡ್ಡ ನಿರ್ಧಾರವನ್ನ ಕೈಗೊಂಡಿದ್ದೀರಿ. ನೀವು ಎಷ್ಟು ಓದಿದ್ದೀರಿ ಅಶ್ವಿನಿ ಅವರೇ? SLC ಕಂಪ್ಲೀಟ್ ಆಗಿದೆ ಸರ್. ಆಹಾ, ಯಾವ ಊರು ನಿಮ್ದು? ನಮ್ದು ಮಾಚನೂರು ಸರ್, ತವ್ರ ಮನೆ. ಈಗ ಅಶ್ವಿನಿಯವರೇ, ನೀವು ನಿಮ್ಮ ಮನೆಯವರ ಜೊತೆ ದೇಹದಾನಕ್ಕೆ ನಿರ್ಧಾರ ಕೈಗೊಂಡಿದ್ರಿ. ಇದು ನೀವು ಇಬ್ಬರು ಒಪ್ಪಿಗೆ ಆದ್ಮೇಲೆನೆ ಇಂತ ಒಂದು ನಿರ್ಧಾರ ಕೈಗೊಂಡ್ರೆ ಹೇಗೆ? ಹಾ ಹೌದು ಸರ್, ಮೊದ್ಲಿಂದನೂ ತೀರ್ಮಾನ ಮಾಡಿದ್ವಿ ಸರ್. ನಾವು ಸ್ವಇಚ್ಛೆಯಿಂದಲೇ ಮಾಡಿದ್ವಿ ಸರ್. ಓ, ಸ್ವಇಚ್ಛೆಯಿಂದ ಅಲ್ವಾ? ಹಾ. ಈಗ ದೇಹದಾನ ಮಾಡೋದು, ಈಗ ಒಮ್ಮೆ ಆಲೋಚನೆ ಮಾಡುವಾಗ ನಮ್ಮ ದೇಹದ ಉಸಿರು ನಿಂತ ಮೇಲೆ ದೇಹವನ್ನು ಯಾರೋ ತಗೊಂಡು ಹೋಗೋದು, ಎಲ್ಲೋ ಆಸ್ಪತ್ರೆಯಲ್ಲಿ ಇಡೋದು, ಇದೆಲ್ಲ ನಿಮ್ಮ ಮನಸ್ಸಿಗೆ ಕಲ್ಪನೆಗೆ ಬಂದಿಲ್ವಾ? ಇಲ್ಲ ಸರ್, ಒಂಥರ ಖುಷಿ ಅನಿಸ್ತಿದೆ ಸರ್ ಇವಾಗ್ಲೂ. ಯಾಕೆ ಖುಷಿ? ಯಾಕಂದ್ರೆ ಸಮಾಜಕ್ಕಾಗಿ ನಾವು ಒಂದು ಅವಕಾಶ ಕೊಟ್ಟಿದ್ದಾನೆ ಆ ದೇವ್ರು, ಅದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಸರ್. ಹೌದು, ನಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಳ್ಳುವಂತ ಒಂದು ದೊಡ್ಡ ಕಾರ್ಯ ಅಂತ ನೀವು ಭಾವಿಸ್ತೀರಿ ಅಲ್ವಾ?
ಹಾ ಹೌದು ಸರ್ ಹೌದು. ಈಗ ಮನುಷ್ಯ ಜೀವಂತ ಇದ್ದಾಗ ಸೇವೆ ಮಾಡೋದು, ಕೆಲಸ ಮಾಡೋದು, ದಾನ ಧರ್ಮ ಮಾಡೋದು ಇದ್ದೇ ಇದೆ. ಆದ್ರೆ ಮರಣಾನಂತರ ಕೂಡ ತನ್ನ ದೇಹವನ್ನ ದಾನ ಮಾಡುವಂತ ಒಂದು ದೃಢವಾದ ನಿರ್ಧಾರ ಇದು. ಇದು ಸಾಮಾನ್ಯವಾದಂತ ನಿರ್ಧಾರ ಅಲ್ಲ. ಇಂಥದೊಂದು ನಿರ್ಧಾರ ಕೈಗೊಂಡಾಗ ನಿಮಗೆ ಈ ಕುಟುಂಬದಿಂದ ಏನಾದ್ರೂ ಪ್ರತಿರೋಧ ಅಥವಾ ಅಡ್ಡಿಯ ಮಾತುಗಳು ಬರ್ಲಿಲ್ವಾ? ಇಲ್ಲ ಸರ್, ತುಂಬಾ ಖುಷಿ ಪಟ್ರು. ಎಲ್ರು ಫೋನ್ ಮಾಡಿ ತುಂಬಾ ಜನ ಹೇಳ್ತಾ ಇದ್ರು, ಸಣ್ಣ ವಯಸ್ಸಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ನೀನು, ಒಳ್ಳೇದಾಗ್ಲಿ ನಿಂಗ ಅಂತ ಹೇಳಿದ್ರು ಸರ್. ಹೌದಾ? ಅಂದ್ರೆ ಈ ಒಂದು ಕಾರ್ಯಕ್ಕೆ ಪ್ರಶಂಸೆ ಸಿಕ್ಕಿದೆ ಅಂತ ಅಲ್ವಾ? ಹಾ ಹೌದು ಸರ್. ಈಗ ಈ ನಿರ್ಧಾರ ನೀವು ಕೈಗೊಂಡಾಗ ನಿಮ್ಮ ಮನೆಯ ಪಕ್ಕದವರು ಅಥವಾ ಸುತ್ತಮುತ್ತಲಿನವರು, ನಿಮ್ಮ ಹಾಗೆ ಹೆಣ್ಣು ಮಕ್ಕಳು ಏನಂದ್ರು ಅಶ್ವಿನಿ ಅವರೇ? ಅವರು ತುಂಬಾ ಖುಷಿ ಪಟ್ರು ಸರ್. ಓ ಅಶ್ವಿನಿ ಅವರೇ, ಒಂದು ಮಾತು ಆ ದಂಪತಿಗಳು ಹೇಳಿದ್ರು, ನೀವು ಹೇಳ್ತಾ ಇದ್ದೀರಿ. ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಸೇವಾ ಕಾರ್ಯಗಳು, ಪುನೀತ್ ರಾಜ್ಕುಮಾರ್ ಅವರ ಸೇವಾ ಕಾರ್ಯಗಳಿಂದ ಬಹಳಷ್ಟು ಪ್ರಭಾವಿತರಾಗಿದ್ದೇವೆ ಅಂತ. ಒಬ್ಬ ಕಲಾವಿದ, ಒಬ್ಬ ಸಮಾಜ ಸೇವಕನ ಈ ಗುಣ ನಾಡಿನ ತುಂಬೆಲ್ಲ ಪಸರಿಸ್ತದೆ ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ ಅಲ್ವಾ? ಹೌದು ಸರ್ ಹೌದು. ಈಗ ನೋಡಿ, ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಕಣ್ಣನ್ನೇ ದಾನ ಮಾಡೋದರ ಮೂಲಕ 4 ಜನರಿಗೆ ದೃಷ್ಟಿ ಬರುವಂತೆ ಆಯಿತು. ಹಾಗೆ ನೀವು ದೇಹದಾನ ಮಾಡೋದರ ಮೂಲಕ ದೇಹವನ್ನೂ ದಾನ ಮಾಡಿದ್ದೀರಿ, ನಿಮ್ಮ ಕಣ್ಣುಗಳನ್ನು ಇತರರಿಗೆ ಕೊಡುವಂತ ಒಂದು ಸೌಭಾಗ್ಯವನ್ನ ಪಡಿತಾ ಇದ್ದೀರಿ. ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಈಗ ಇಚ್ಛೆ ಪಡ್ತೀರಿ ನೀವು? ಮೆಡಿಕಲ್ ಸ್ಟೂಡೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಹೌದಲ್ವಾ? ನಿಜವಾಗಿಯೂ ಇವಾಗ ವೈದ್ಯಕೀಯ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ ಅಧ್ಯಯನಕ್ಕೆ ಮನುಷ್ಯನ ದೇಹಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರಗು ಕಾಡ್ತಾ ಇರುವ ಮಧ್ಯೆ ನೀವಿಬ್ರು ದಂಪತಿಗಳು, ಹಣಮಯ್ಯ ದಂಪತಿಗಳು ಮತ್ತು ಮಲ್ಲಿಕಾರ್ಜುನ್ ಕಲಾಲ್ ದಂಪತಿಗಳು ಇಬ್ಬರು ಈ ರೀತಿಯ ನಿರ್ಧಾರ ಕೈಗೊಂಡಿರುವುದು ಆದರ್ಶದ ಕೆಲಸ. ತುಂಬಾ ಒಳ್ಳೇದು ಅಶ್ವಿನಿ ಅವರೇ. ನಿಮ್ಮ ಕೆಲಸ ಕಾರ್ಯ ಇತರರಿಗೂ ಪ್ರೇರಣೆ ಆಗ್ಲಿ, ಇಂಥ ಒಂದು ನಿರ್ಧಾರ ಕೈಗೊಂಡ ನಿಮಗೆ ಶುಭ ಆಗ್ಲಿ ಅಂತ ನಾನು ಕೂಡ ಹಾರೈಸ್ತೇನೆ. ನಿಮ್ಮ ಮನೆಯವರಿಗೆ ಕೊಡಿ. ಮಲ್ಲಿಕಾರ್ಜುನ್ ಕಲಾಲ್ ಅವರೇ, ನಮ್ಮ ಕೇಳುಗರಿಗೆ ಏನು ಹೇಳ್ತೀರಪ್ಪ? ಈಗ ನೀವು ದಂಪತಿಗಳು ಇಂಥ ನಿರ್ಧಾರ ಕೈಗೊಂಡಿದ್ದೀರಿ, ಅನೇಕ ದಂಪತಿಗಳು ಇದ್ದಾರೆ, ಅವ್ರಿಗೆ ಏನು ಸಂದೇಶ ನಿಮ್ದು? ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತ ದೇಹ. ಹೌದು, ಹಂಗಾಗಿ ಇದು ಒಳ್ಳೆ ಒಂದು ಉದ್ದೇಶಕ್ಕೆ ನಾವು ಬಳಕೆ ಮಾಡಬೇಕು. ಹೌದು ಹೌದು. ಬದುಕಿನ ಸಾರ್ಥಕ್ಯ ಎಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಉಸಿರು ಹೋದ ನಂತರ ಕೂಡ ಹೆಸರು ಉಳಿಬೇಕು ಅಲ್ವಾ? ಹುಟ್ಟುವಾಗ ಉಸಿರಿರ್ತದೆ, ಸತ್ತ ಮೇಲೆ ಹೆಸರಿರ್ತದೆ. ಆದ ಕಾರಣ ಹುಟ್ಟು ಸಾವಿನ ಈ ಒಂದು ನಡುವೆ ನಾವು ಸಮಾಜ ಸೇವೆಯನ್ನ ಮಾಡ್ತೇವೆ. ಸಾವಿನ ನಂತರ ಕೂಡ ಈ ಸಮಾಜಕ್ಕೆ ಆದರ್ಶವಾಗುವಂತ ಒಂದು ಸಮಾಜ ಸೇವೆಯನ್ನ ಮಾಡುವ ಹಾಗೆ ದೇಹದಾನವನ್ನ ನೀವಿಬ್ಬರೂ ದಂಪತಿಗಳು ಮಾಡ್ಕೊಂಡಿದ್ದೀರಿ. ಹಣಮಯ್ಯ ನಿಡ್ಜಂತಿ ಮತ್ತು ಮಲ್ಲಿಕಾರ್ಜುನ ಕಲಾಲ್ ಈ ದಂಪತಿಗಳು ನಮ್ಮ ರಾಜ್ಯಕ್ಕೆ ಗಮನ ಸೆಳೆಯುವಂತ ದಂಪತಿಗಳು, ಆದರ್ಶ ದಂಪತಿಗಳು. ಯಾವುದೋ ರಿಯಾಲಿಟಿ ಶೋದಲ್ಲಿ ಆಗುವ ಆದರ್ಶ ದಂಪತಿಗಳಲ್ಲ, ನಮ್ಮ ಸಮಾಜಕ್ಕೆ ಕೊಡುಗೆಯಾಗುವ ರಾಷ್ಟ್ರಸಂತ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳಿಂದ ಪ್ರೇರಣೆ ಪಡೆದಂತ ದಂಪತಿಗಳು. ನಿಜಕ್ಕೂ ಹೆಮ್ಮೆ ಅನಿಸ್ತದೆ. ಅದು ಕಲ್ಯಾಣ ಭಾಗದ ಈ ದಂಪತಿಗಳಿಂದ ನಿರ್ಧಾರ ಕೈಗೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಚಾರ. ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ಈ ಈರುವರು ದಂಪತಿಗಳಿಗೆ ನಾನು ಶುಭವನ್ನ ಕೋರ್ತೇನೆ. ನಿಮಗೆ ದೇವರು ಆಯುರಾರೋಗ್ಯ, ಸುಖ, ಸೌಭಾಗ್ಯವನ್ನು ಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಹಣಮಯ್ಯ ನಿಡ್ಜಿಂತಿಯವರೇ ಮತ್ತು ಮಲ್ಲಿಕಾರ್ಜುನ್ ಕಲಾಲ್ ದಂಪತಿಗಳೇ, ನಿಮಗೆ ಶುಭವಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ದೇಹದಾನ ಮಾಡಿದ ಆದರ್ಶ ದಂಪತಿಗಳು ಯಾದಗಿರಿ ಜಿಲ್ಲೆಯ ಮುಂಡರ್ಗಿಯ ಹಣಮಯ್ಯ ನಿಡ್ಜಂತಿ ಮತ್ತು ವಿಜಯಲಕ್ಷ್ಮಿ ಹಾಗೂ ಹೊಸಳ್ಳಿ ಕ್ರಾಸ್ನ ಮಲ್ಲಿಕಾರ್ಜುನ್ ಕಲಾಲ್ ಮತ್ತು ಅಶ್ವಿನಿ ದಂಪತಿಗಳ ಜೊತೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಡಾಕ್ಟರ್ ಸದಾನಂದ್ ಪೆರ್ಲಾ.
ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.